ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನಾನು ಮತ್ತೊಂದು ಲಾಗಿ ಎಲ್ರಿಗೂ ವೆಲ್ಕಮ್ ಹೇಳ್ತಾ ಇವತ್ತಿನ ದಿನಚರಿ ಹೇಗಿರುತ್ತೆ ನೋಡೋಣ ಬನ್ನಿ. ಇವಾಗ ಇದು ಹೋಗ್ತಾ ಇದ್ದೀನಿ ಹೋಟ್ಲಿಗೆ. ಸೂರ್ಯಗೆ ಹಂಗೆ ಒಂದು ನಮಸ್ಕಾರ ಹೊಡ್ಕೊಂಡು ಹೋಟ್ಲಿಗೆ ಹೋಗಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಅಣ್ಣ ತೂಕಕ್ಕೆ ಹಾಕಂಗೆ ಆಮೇಲೆ 2 ಕೊತ್ತಂಬರಿ 3 ಪುದೀನ ಹಾಕ್ಬಿಡೋಣ. ಎಷ್ಟು ಜನ ನಂದು ಕೊಂಡೊಳಗೆ ಜನ ಕಡಿಮೆ, ವಾತಾವರಣ ಹಿಂಗೆ ಐತಲ್ಲ ಅದಕ್ಕೆ ಅನ್ಸುತ್ತೆ. ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಕಿ ಹೆಂಗೆ ಬಿಟ್ರೆ ನೆನ್ನೆನೂ ಕಡಿಮೆನೇ, ಜನನೇ ಕಡಿಮೆ. $90 ಇದೊಂದು ಎಷ್ಟು 55? ಇನ್ನು ಕೊಡ್ತೀನಿ. 90 55 ಎಷ್ಟೈತೆ ಬಿಟ್ರೆ 90 55 145 ರೂಪಾಯಿ ಕೊಡ್ಬೇಕು ನಿಮಗೆ. ಸಾಕು ಹಾಕ್ಲಾ? ಸಾಕು ಬಿಡಿ, ಚಟ್ನಿ ಹಾಕ್ಬಿಡಿ ಪೂರ್ತಿ. ಬಿಸಿ ಬಿಸಿ ದೋಸೆ. ಕೆಂಪು ಚಟ್ನಿ ಇಲ್ವಾ? ಇಲ್ಲ, ಪಲ್ಯ ಕೊಡ್ತೀನಿ. ಒಂಚೂರು ಇದು ಆಲೂಗಡ್ಡೆ ಪಲ್ಯ ಕೊಡಬೇಕಲ್ಲ. ಒಂದು ವಡೆ ಹಾಕಿ. ಇಷ್ಟೊತ್ತಿಗೆ ನಮಗೆ 2 ಐಟಮ್ ಪಲ್ಯ ಆಗಬೇಕಾಗುತ್ತೆ. ಜನ ಇಲ್ಲ, ಏನು ಮಾಡೋಕ್ಕಾಯ್ತದೆ? ಜನ ಇಲ್ಲ, ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಆಲೂಗಡ್ಡೆ ಕಾಲು ಕೈ ಮೈ ನೋವು ಬಂದ್ಬಿಡುತ್ತೆ ನಮಗೆ. ಕೆಲಸ ಇಲ್ಲ ಅಂದರೆ ನನಗೆ ಚೂರು ಹಾಕಿ ಹೋಗಿ ಬಿಸಿ ದೋಸೆ ಹೊಡೆಯಬೇಕು. ದೋಸೆ ತಿನ್ಬಾ. ದೋಸೆ ತಿನ್ಬೇಕು ಇವಾಗ. ದೋಸೆ ತಿಂದು ಮುಗಿಸೋಣ ಈಗ. ಗುರು, ಇವತ್ತು 11:30 ನಂಗೆ ಹೋಯ್ತಾ ಇದ್ದೀನಿ ಹೋಟ್ಲಾಕಕ್ಕೆ. ಎಲ್ಲ ಆಯಿತು, ತಿಂಡಿ ಎಲ್ಲ ಮಾಡಿಕೊಂಡು ಇವಾಗ ಐಟಮ್ ಎಲ್ಲ ತುಂಬಿಕೊಂಡು ಹೊರಟೆ. ಈಗ ಅಲ್ಲ ಹಂಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ಹಿಡಿಸ್ಬೇಕು. ತುಂಬ ದಿನ ಆಗ್ಬಿಟ್ಟೈತೆ ಏರ್ ಹಿಡಿಸು. ಆ ಗಾಡಿ ಲೆಫ್ಟ್ ಸೈಡ್ ಹಿಂದಗಡೆ ಟೈರು ಫುಲ್ಲು ಏರ್ ಕಡಿಮೆ ಆಗ್ಬಿಟ್ಟೈತೆ. ಹೋಗಿ ಏರ್ ಹಿಡಿಸ್ಕೊಂಡು ಹಂಗೆ ಹೋಗೋಣ ಹೋಟ್ಲಾಕಕ್ಕೆ. ಏನು ಒಂಥರ ವಾತಾವರಣ ಸರಿ ಇಲ್ಲ ಗುರು. ಆಲ್ರೆಡಿ ಒಂದು 2 ದಿನದಿಂದ ಪೂರ್ತಿ ಬಿಸಿಲೇ ಇಲ್ಲ ನೋಡಿ. ದೇವಸ್ಥಾನ ಫುಲ್ಲು ಜನ. ಇವತ್ತು ಆಂಜನೇಯ ದೇವಸ್ಥಾನಕ್ಕೆ ಇವತ್ತು ಇದು ವಿಶೇಷ ದಿನ, ರಥೋತ್ಸವ ಏನೋ ಇದೆಯಲ್ಲ, ಅದಕ್ಕೆ ಜನ ಜಾಸ್ತಿ ಇದ್ದಾರೆ. ರೋಡಲ್ಲೂ ಜಾಸ್ತಿ ಜನ. ಇವತ್ತು ಸಂಡೇ ಎಲ್ಲ ಮೈಸೂರು ಕಡೆ ಸಖತ್ತು ಜನ ಹೋಗ್ತಿದ್ದಾರೆ. ಯಾವನು ಲೆಫ್ಟ್ ಕೇಳ್ಕೊತಾ ಇದ್ದೀನಿ, ಮುಂದೇನು ಗೊತ್ತಾಗಲ್ಲಪ್ಪ. ಇವಾಗ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ. ಅವರು 200 ಹಾಕಂಗೆ. $200 ಹಾಕಂಗೆ.
ಇನ್ನೂರು ಮೊತ್ತ ಬರುತ್ತೆ ತೆಗಿ. ಎಷ್ಟು 500? ಇನ್ನೂರು ಹಾಂ. ಏರಿಡಿಸ್ಬೇಕು ಹಂಗೆ ಏರಿಡಿಸೋಣ. ಹಂಗೆ ಏರಿಡಿ, ರಿವರ್ಸ್ ಹೊಡಿತೀನಿ. ಆಯ್ತಾ? ಮಾಡಿಲ್ಲ ಮಾಡಿ ಗುರು, ಹಂಗೆ ಏರಿಡಿ. ಏರಿಡಿಸ್ಬೇಕು, ಏರಿಡಿಸೋಣ ಹಂಗೇನೆ. ಇಪ್ಪತ್ತೈದು ಇಲ್ಲ 35 ಹೇಳಿ. 35 ಹೇಳ್ತಾ ಇದ್ದೀನಿ. 35 ಇಡಿಸ್ಬೇಕು. 35 ಹಿಡೀರಿ. ಈಗ ಎಷ್ಟೈತೆ ಅಂತ ತೋರಿಸ್ತಾ ಇರೋದು ಇದು? 13 ಆಯ್ತಾ? ಜಾಸ್ತಿ ಅದೇ ಕಡಿಮೆ ಇರೋದು ಏರು. ಶೇಕ ಪಡ್ದ ಗಾಡಿ ಅಂತೆ ಆಫ್ ಮಾಡೋಣ. ಇಲ್ಲಿ ಹಾಕವ್ರಲ್ಲ ಎಷ್ಟೆಷ್ಟು ಅಂತ. ಮಾರುತಿ ಒಮ್ಮೆನಿಗೆ 28 ಹಾಕವ್ರೆ. 25 ಇಡಿಸ್ತಾ ಇದ್ದೀನಿ. ಈ ಟೈರ್ ಏರ್ ತುಂಬ ಕಡಿಮೆ ಇದ್ದಿದ್ದು. ಆ ಕಡೆ ಜಾಸ್ತಿ ಒಂದು 32 ಇತ್ತು, 35 ಆಯಿತು. ಇದು 31 ಐತೆ. ಇನ್ನು ಆ ಕಡೆದೊಂದಾ? ಇದೊಂದು ನೀರಿನ್ನೇನು ಹಿಡ್ದಾಯ್ತು. ಇನ್ನೊಂದು ಏರ್ ಹಿಡಿಸ್ಕೊಂಡು ಹೋಗೋಣ. ಗುರು, ಸೀಟ್ ಎಡ್ಜು ಇದೇ ತಿಂಗಳು 30ನೇ ತಾರೀಕು ರಿಲೀಸ್ ಆಗ್ತೈತೆ. ಯೂಟ್ಯೂಬಲ್ಲಿ ಟ್ರೈಲರ್ ಇದೆ ನೋಡಿ, ಚೆನ್ನಾಗಿದೆ. RR ಮೂವಿ ಒಂಥರ ಇಂಟ್ರೆಸ್ಟಿಂಗಾಗಿ ತೆಗ್ದಿದ್ದಾರೆ. ಟ್ರೈಲರ್ ನೋಡಿದ್ರೆಲ್ಲ ಗೊತ್ತಾಗುತ್ತೆ, ಚೆನ್ನಾಗಿದೆ. ಯಾರಾದರೂ ಇನ್ನೂ ಯೂಟ್ಯೂಬಲ್ಲಿ ಟ್ರೈಲರ್ ನೋಡಿಲ್ಲ ಅಂದರೆ ಹೋಗಿ ಟ್ರೈಲರ್ ನೋಡಿ. ಮೂವಿ 30ನೇ ತಾರೀಕು ರಿಲೀಸ್ ಆಗುತ್ತೆ. RR ಮೂವಿ ಯಾರು ತುಂಬ ಇಷ್ಟಪಡ್ತೀರಾ, ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಫುಲ್ ಎಣ್ಣೆ ಹೊಡ್ಬಿಟ್ಟವ್ರಂತೆ, ಹಂಗೆ ಒಳ್ಳೊಳ್ಳೆ ಡೈಲಾಗ್ ಬಿಡ್ತವ್ರು ನಮ್ಮ ಅಣ್ಣ. ಯಾವ್ದು ಹೊಡೆದ ಎಣ್ಣೆ ಎಲ್ಲ ಕವರ್ಗೆ ಹಾಕ್ತೀನಿ. 100 ರೂಪಾಯಿ ಕೊಟ್ಟಿದ್ದೀನಿ ಕಾಸು. 100 ರೂಪಾಯಿ ನಿನ್ನ ಮಗ ಕೊಡಬೇಕಿತ್ತು. ಅವ್ನು ಆಟ ಕೊಡ್ಸಿ. ಅದೇ ನಿಮ್ಗೆ ಹಾಕ್ಕೊಡ್ತೀನಿ, ಕವರ್ಗೆ ಹಾಕ್ಕೊಡ್ತೀನಿ. ಇಲ್ಲ ಜಾಗನ ಬಿಡ್ತಲ್ಲ. ಆಯಿತು ಇರೋ ಮರೆ ಒಂಚೂರು ಆಟ ಖರ್ಚು. ಆಟೋ ಖರ್ಚು ಇರು ಹಂಗೆ ಕವರ್ಗೆ ಹಾಕ್ಕೊಡ್ತೀನಿ. ಅದೇ ಕಾಸಲ್ಲ. 100 ರೂಪಾಯಿ ಒಂದು ಪ್ಯಾಕ್ ಮಾಡಿ. 100 ರೂಪಾಯಿ ಆಟ ಬರದೆ ತಗೊಂಡು ಈ ಕಡೆ ನಿನ್ನ ಮಗನ ನಂಬರ್ ಕೊಡು, ಫೋನ್ ಮಾಡ್ತೀನಿ. ಬಾಯಿ ಇದ್ದೀನಿ. ಫುಲ್ಲು ಟೈಟ್ ಆಗ್ಬಿಟ್ಟವ್ರು ನಮ್ಮ ಬಾಸು. ಇದೆ ಡೈಲಿ ನಮ್ಮ ಹೋಟ್ಲಲ್ಲಿ ಮೊಟ್ಟೆ ಮತ್ತು ಸೇರೋ ತಗೊಂಡೋಗ್ತಾರೆ. ಪಾಪ ಗೊತ್ತಿರೋರು ನಮ್ಮ ಫ್ರೆಂಡ್ ಅವರಪ್ಪ ಮತ್ತು ಇವರು ಗೊತ್ತಿರೋ ಹೋಟ್ಲು ಸ್ಟಾರ್ಟ್ ಆಗಿಂದ ತಗೊಂಡೋಗ್ತಾರೆ. ಫೋನ್ ಮಾಡ್ತೀನಿ, ನಂಬರ್ ಕೊಡಲಿ. ಅದೇ ಕಾಸೆಲ್ಲ ಕೊಟ್ಟಿದ್ದೀನಿ. ಫೋನ್ ಮಾಡ್ತೀನಿ, ನಂಬರ್ ಕೊಡು. ನಂಬರು ನಿಮ್ಮ ಮಗಂಗೆ ಫೋನ್ ಮಾಡ್ತೀನಿ. ನಿಮ್ಮ ಮಗ ಬಂದು 100 ರೂಪಾಯಿ ಕೊಟ್ಟಿದ್ವಿ ನಾವು. ಪ್ಯಾನಲ್ ಚಾರ್ಜ್ ಈಗ ಬೀಳ್ಸ್ಬಿಡ. ನೀ ಕಾಸು ನನಗೆ ಬೇಡ, ನಿಮ್ಮ ಮಗಂಗೆ ಫೋನ್ ಮಾಡ್ತೀನಿ, ಬೈಕಲ್ಲಿ ಕರ್ಕೊಯ್ತಾನೆ. ಫುಲ್ ಟೈಟ್ ಆಗ್ಬಿಟ್ರು. ಯಾವತ್ತೂ ಇಷ್ಟು ಕುಡಿತಿತ್ತಿಲ್ಲಪ್ಪ, ಬಂದು ಆರಾಮಾಗಿ ತಗೊಂಡು ನಡ್ಕೊಂಡು ಹೋಯ್ತಿದ್ರು. ಇವತ್ತೇನೋ ಆಯ್ತಲ್ವಂತೆ, ಅದಕ್ಕೆ ಕೊಂದ್ಕೊತೀನಿ ಅಂತವ್ರೆ. ಇನ್ನು ಅವ್ರ ಮಗನೂ ಇದ್ದಾರೆ. ಎಲ್ಲ ಫೋನ್ ನಂಬರ್ ನನ್ನ ಹತ್ರ ಸೇವ್ ಆಗಿಲ್ಲ. ನಂಬರು ಫೋನ್ ನಂಬರ್ ಕೊಡೋದ್ರು ಕೊಡ್ತಾಯಿಲ್ಲ. 5 ನಿಮಿಷ ಕುಂತ್ಕೊತೀನಿ ಅಂತಿದ್ದಾನೆ ಅಣ್ಣ. ಕುಂತ್ಕೊಳ್ಳಿ, ಆಮೇಲೆ ನೋಡೋಣ. ಇವತ್ತು ಸಂಡೇ, ಬಿಸ್ನೆಸ್ಸು ಕಡಿಮೆ. ನೋಡ್ತಾ ಇದ್ರು ಜನನೇ ಇಲ್ಲ. ನನ್ನ ಹೆಂಡತಿ ಇವತ್ತು ಅವಳು ತುಂಬ ಸಖತ್ತಾಗಿ ಬಿರಿಯಾನಿ ಮಾಡ್ತಾಳೆ ಇವತ್ತು. ಅದೇ ನಿನ್ನೆ ಬೇರೆ ಸರಿಯಾಗಿ ನಿದ್ದೆ ಬೇರೆ ಇಲ್ಲ. ಇವಾಗ ಬೇಗ ಕ್ಲೋಸ್ ಮಾಡಿ ಇವತ್ತು ಮನೆಗೆ ಹೋಗಿ ಚೆನ್ನಾಗಿ ಬಿರಿಯಾನಿ ತಿನ್ಬಿಟ್ಟು, ಬಿರಿಯಾನಿಗೆ ಕಬಾಬ್ ಕಾಂಬಿನೇಷನು. ಇನ್ನು ಕೋಳಿ ಹೇಳಿಲ್ಲ, ಎಲ್ಲ ಐಟಮ್ ಕೊಟ್ಟಿದ್ದೀನಿ. ಈಗ ಮೊದಲಿಗೆ ಫೋನ್ ಮಾಡಿ ಚಿಕನ್ ಆರ್ಡ್ರ್ ಹೇಳಬೇಕು. ಭಾನುವಾರದ ಬಿಸ್ನೆಸ್ ಬೇರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇವತ್ತು ಏನೋ ರಥ ಇದೆ ಐತಲ್ಲಪ್ಪ, ಏನೋ ಇದೆ, ಅದು ರಥೋತ್ಸವನೋ ಏನೋ ಇದೆ. ಇದಕ್ಕೆ ಜನ ಕಡಿಮೆ ಇದ್ದಾರೆ. ಈಗ ಮೊದಲು ಫೋನ್ ಮಾಡಿ ಕೋಳಿಗೆ ಹೇಳ್ತೀನಿ ಮನೆಗೆ.